ಹಾಯ್ ನಮಸ್ಕಾರ. ನಾನು ನಿಮ್ಮ ಐಡಿಯಾ ಮಂಜು. ಸಮಸ್ತ ನಾಡಿನ ಅನ್ನದಾತರಿಗೆ, ನಿಮಗೂ ನಿಮ್ಮ ಕುಟುಂಬದವರಿಗೆ ಹೊಸ ವರ್ಷದ ಹಾಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ವೀಕ್ಷಕರೇ, ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ಈಗಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ. ಮುಳುಬಾಗಿಲಿನ ಕಾಂಗ್ರೆಸ್ ಆಗಿರ್ಬೋದು, ಜೆಡಿಎಸ್ ಆಗಿರ್ಬೋದು, ಹಲವಾರು ಪ್ರಮುಖ ರಾಜಕಾರಣಿಗಳನ್ನ ಒಂದಷ್ಟು ಸ್ಟೋರಿಗಳನ್ನ ಕೂಡ ಮಾಡ್ತಾ ಇದ್ದೆ. ಆದರೆ ಇವತ್ತು ಮಾಡುವಂತಹ ಒಂದು ಸ್ಟೋರಿ, ಸುಮಾರು ವರ್ಷಗಳಿಂದ ಜೆಡಿಎಸ್ ನಲ್ಲಿ ಇದ್ದಂತಹ ವ್ಯಕ್ತಿ ಬಗ್ಗೆ ಇವತ್ತೊಂದಷ್ಟು ಮಾತಾಡ್ತಾ ಇದ್ವಿ. ಮುಳುಬಾಗಿಲಿನಲ್ಲಿ ಆಲಂಗೂರು ಶ್ರೀನಿವಾಸ್ ಅಂದ್ರೆ ಅದೊಂದು ಬ್ರ್ಯಾಂಡ್ ಇತ್ತು. ಅಂತಹ ಬ್ರ್ಯಾಂಡ್ ಜೊತೆಯಲ್ಲಿ ಸುಮಾರು ವರ್ಷಗಳ ಕಾಲ ಅವ್ರ ಜೊತೆಯಲ್ಲಿ ಒಬ್ಬ ರೈಟ್ ಹ್ಯಾಂಡ್ ಆಗಿದ್ದಂತಹ ಒಂದು ಮುಖಂಡನ ಬಗ್ಗೆ ಇವತ್ತು ನಾವು ಮಾತಾಡೋದಾದ್ರೆ ತುಂಬಾ ಮಾತಾಡಬೇಕಾಗಿರ್ತಕ್ಕಂಥ ವಿಷಯಗಳೇ. ಆದರೆ ಪ್ರಮುಖ ವ್ಯಕ್ತಿ, ತಾಲೂಕಿನಲ್ಲಿ ಜನರ ಜೊತೆ ಹಲವಾರು ಸೇವೆಗಳನ್ನು ಮಾಡ್ಕೊಂಡು ಬಂದಂಥ ವ್ಯಕ್ತಿ, ಅದಲ್ಲದೆ TPS ಅಲ್ಲಿ 2-3 ಬಾರಿ ಗೆದ್ದಂಥ ವ್ಯಕ್ತಿ, JDS ನ ಪ್ರಮುಖ ನಾಯಕರಾಗಿ ಅವತ್ತು ಆಲಂಗೂರು ಶ್ರೀನಿವಾಸ್ ಜೊತೆಯಲ್ಲಿ ಇದ್ದಂಥ ವ್ಯಕ್ತಿ ಕಾರಣಾಂತರಗಳಿಂದ ಕೆಲವು ಹುದ್ದೆಗಳು ಕೂಡ ಮಿಸ್ ಆಗಿರ್ತಕ್ಕಂಥದ್ದು ಅವತ್ತೇ ಕೂಡ ಕಂಡಿರ್ತಕ್ಕಂಥದ್ದು. ಆಲಂಗೂರು ಶ್ರೀನಿವಾಸ್ ಜೊತೆಯಲ್ಲಿ ಇದ್ದಂಥವ್ರು, ಅವ್ರ ರೈಟ್ ಹ್ಯಾಂಡ್ ಕೆಲಸ ಮಾಡಿದಂಥವ್ರು. ಇನ್ನೇನು ಆಲಂಗೂರು ಶ್ರೀನಿವಾಸ್ ಹೋದ್ರೆ ನೆಕ್ಸ್ಟ್ MLA ಆಗ್ಬೇಕಾಗಿರ್ತಕ್ಕಂಥ ವ್ಯಕ್ತಿ ಯಾರಾದ್ರೂ ಇದ್ರೆ ಇವರೇ. ಅಂತ ವ್ಯಕ್ತಿ ಅವ್ರ ಜೊತೆಯಲ್ಲ ಸುಮಾರು ವರ್ಷಗಳಿಂದ ಸೇವೆ ಮಾಡಿಕೊಂಡು TPS ಅಲ್ಲಿ 2 ಬಾರಿ ಗೆದ್ದಂತಹ ವ್ಯಕ್ತಿ, ಸುಮಾರು ಕಮ್ಯುನಿಟಿಗಳ ಜೊತೆ ಹೊಂದಾಣಿಕೆ ಇದ್ಕೊಂಡು ತಾಲೂಕಿನಲ್ಲಿ ಅವ್ರದೇ ಆದಂತಹ ಒಂದು ಸೇವೆ, ಅವ್ರದೇ ಆದ ಒಂದು ಕರ್ತವ್ಯ ನಿಷ್ಠೆ, ಶ್ರದ್ಧೆಯಿಂದ ಸುಮಾರು ಕೆಲಸಗಳನ್ನು ಮಾಡ್ಕೊಂಡು ಬಂದಂಥವ್ರು. ಅಂತ ವ್ಯಕ್ತಿ ಕಾರಣಾಂತರಗಳಿಂದ ಶ್ರೀನಿವಾಸ್ ಹೋದ ನಂತರ ಅವ್ರಿಗೆ ಆದಂತ ಒಂದು ಹುದ್ದೆ ಆಗಿರ್ಬೋದು, ಒಂದು ನಾಯಕತ್ವ ಆಗಿರ್ಬೋದು ಸಿಗ್ಲಿಲ್ಲ. JDS ನಲ್ಲಿ ಆಲಂಗೂರು ಶ್ರೀನಿವಾಸ್ ಇದ್ದಾಗ ಹಲವಾರು ಸೇವೆಗಳನ್ನು ಮಾಡ್ಕೊಂಡು ಬಂದಂತವ್ರು, ಆಲಂಗೂರು ಶ್ರೀನಿವಾಸ್ ಜೊತೆಯಲ್ಲಿ ರೈಟ್ ಹ್ಯಾಂಡ್ ಆಗಿದ್ದಂಥವ್ರು. ಆಲಂಗೂರು ಶ್ರೀನಿವಾಸ್ ಹೇಳಿದ್ರೆ ನೆಕ್ಸ್ಟ್ MLA ಇವರೇ. ಆ ರೀತಿ ಬೆಳೆದಂತಹ ವ್ಯಕ್ತಿಗೆ ಅವತ್ತು ಕೂಡ ಪಕ್ಷದಲ್ಲಿ ಒಂದಷ್ಟು ಹುದ್ದೆಗಳಾಗಿರ್ಬೋದು, ನಾಯಕತ್ವ ಆಗಿರ್ಬೋದು ಸಿಗದೆ ಸ್ವಲ್ಪ ಕೈ ತಪ್ಪಿದೆ. ಆದ್ರೆ ಅವ್ರು ಹೋದ ನಂತರ ಇತ್ತೀಚೆಗಷ್ಟೇ ಸ್ವತಂತ್ರ ಅಭ್ಯರ್ಥಿ ಜೊತೆ ಕೊತ್ತೂರು ಮಂಜುನಾಥ್ ಜೊತೆ ಬಂದ್ರು. ಕೊತ್ತೂರು ಮಂಜುನಾಥ್ ಅವ್ರ ಜೊತೆಯಲ್ಲಿ ಬಂದಾಗ ಕೂಡ ಒಂದಷ್ಟು ನಾಯಕತ್ವ ಸಿಗುತ್ತೆ ಅಂತೇಳಿ ಒಂದು ಆಸೆಗೆ ಬಂದ್ರು. ಆದ್ರೂ ಕೂಡ ಆ ಪಕ್ಷದಲ್ಲಿ ಸರಿಯಾದಂತ ನಾಯಕತ್ವ ಇಲ್ಲ. ಆದ್ರೂ ಪಕ್ಷವನ್ನ ಗಳಿಸ್ಕೊಂಡು ಬರ್ತಾ ಇದ್ರು. ಆಲಂಗೂರು ಶ್ರೀನಿವಾಸ್ ಜೊತೆಯಲ್ಲಿದ್ದಾಗ JDS ಒಂದಷ್ಟು ಬಲಪಡಿಸಿತು. ಅದಾದ ನಂತರ ಕೊತ್ತೂರು ಮಂಜು ಜೊತೆ ಬಂದಾಗ ಈ ನಾಯಕರು ಒಂದಷ್ಟು ಪಕ್ಷವನ್ನು ಕೂಡ ಬಳಸಿದ್ರು, ಪಕ್ಷ ಗೆದ್ಕೊಂಡು ಬರ್ತು. ಅದಾದ ನಂತರ ಕೊತ್ತೂರು ಮಂಜು ಹೋದ ನಂತರ ಕಾಂಗ್ರೆಸ್ ಅಲ್ಲಿ ಎಲ್ಲೋ ಒಂದ್ ಕಡೆ ಗುರುಸ್ಕೊಂಡ್ರು. ಅಂದ್ರೆ ಅವ್ರು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಲಿಲ್ಲ, ಆದ್ರೂ ಕೂಡ ಕಾಂಗ್ರೆಸ್ ಅಲ್ಲಿ ಗುರುಸ್ಕೊಂಡ್ರು. ಇತ್ತೀಚೆಗಷ್ಟೇ ಕಾಂಗ್ರೆಸ್ ನಲ್ಲಿ ಆದಿನಾರಾಯಣ ಎಂಬ ಒಂದು ನಾಯಕತ್ವದಲ್ಲಿ ಅವರು ಜೊತೆಯಲ್ಲಿದ್ರು. ಆದ್ರೆ ಇವ್ರಿಗೆ ಎಲ್ಲೋ ಒಂದ್ ಕಡೆ ಶಾಸಕರ ಸ್ಥಾನ ತಪ್ಪಿತು. ಎಲ್ಲೋ ಒಂದ್ ಕಡೆ ಇವ್ರಿಗೆ ಶಾಸಕ ಸ್ಥಾನ ಕೊಡ್ತೀನಿ ಅಂತ ಕೂಡ ಕೊತ್ತೂರು ಮಂಜುನಾಥ್ ಆಗಿರ್ಬೋದು, ಆ ಹಲವಾರು ಮುಖಂಡರು ಕೂಡ ಹೇಳಿದ್ರು. ಕಾರಣಾಂತರಗಳಿಂದ ಆ ಒಂದು ಸ್ಥಾನ ತಪ್ಪಿದೆ. ಇಷ್ಟಕ್ಕೂ ಇವರಿಗೆ ಕಾಂಗ್ರೆಸ್ ನಲ್ಲಾಗಿರ್ಬೋದು, ಸ್ವತಂತ್ರ ಅಭ್ಯರ್ಥಿಯಲ್ಲಾಗಿರ್ಬೋದು, ಅಥವಾ JDS ನಲ್ಲಾಗಿರ್ಬೋದು ನಾಯಕತ್ವ ಕೊರತೆ ಯಾಕೆ ಬಂತು? ಇವ್ರಿಗೆ ಯಾಕೆ ಕೈ ತಪ್ಪಿತು? ಇವರು ಪ್ರಸ್ತುತ ತಾಲೂಕಿನಲ್ಲಿ ಒಬ್ಬ ಶಾಸಕರಾಗಬೇಕಾಗಿರ್ತಕ್ಕಂಥ ವ್ಯಕ್ತಿ. ಇವರು ಸುಮಾರು ಸೇವೆಗಳು ಮಾಡ್ಕೊಂಡು ಬಂದಂಥವ್ರು, TPS ಅಲ್ಲಿ 2 ಬಾರಿ ಸದಸ್ಯರಾದಂಥವ್ರು, ಅಧ್ಯಕ್ಷರಾದಂಥವ್ರು, ಒಂದು ಕಮ್ಯುನಿಟಿಗೆ ಮೇಜರ್ ನಾಯಕರಾದಂಥವ್ರು, ನಿಷ್ಠಾವಂತ ನಾಯಕರು, ಪ್ರಬಲ ನಾಯಕರು. ಆದರೂ ಕೂಡ ವ್ಯಕ್ತಿತ್ವದಲ್ಲಿ ಬಹಳ ಒಳ್ಳೆ ಗುಣತನವನ್ನ, ನಿಡತನವನ್ನ ಇಟ್ಕೊಂಡು ಬಂದಂತಹ ವ್ಯಕ್ತಿ ಇವತ್ತೆಲ್ಲೋ ಒಂದ್ ಕಡೆ ಪಕ್ಷದಲ್ಲಿ ನಾಯಕರ ಜೊತೆಯಲ್ಲಿ ಕಾಣಿಸದೆ ಎಲ್ಲೋ ಒಂದ್ ಕಡೆ ಒಂಟಿಯಾಗಿದ್ದಾರೆ. ಇಷ್ಟಕ್ಕೂ ಯಾಕಿದ್ದಾರೆ? ಆಲಂಗೂರು ಶ್ರೀನಿವಾಸ್ ಇರೋ ಒಂದು ಸಂದರ್ಭದಲ್ಲಿ ಅವರಿಗೆ ನಾಯಕತ್ವ ಕೊರತೆ ಆಯಿತು, ಅವತ್ತು ಕೂಡ ಅದು ಮಿಸ್ ಆಯಿತು. ಅದಾದ ನಂತರ ಕೊತ್ತೂರು ಮಂಜುನಾಥ್ ಜೊತೆ ಬಂದ್ರು, ಅವತ್ತು ಕೂಡ ಅವರಿಗೆ ಸರಿಯಾದಂತಹ ಸ್ಥಾನ ಸಿಗ್ಲಿಲ್ಲ, ಅವತ್ತು ಕೂಡ ಮಿಸ್ ಆಯಿತು. ಇತ್ತೀಚೆಗಷ್ಟೇ ಮೊನ್ನೆ ಕಳೆದ ಚುನಾವಣೆ, ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಜೊತೆಯಲ್ಲಿ ಕೆಲಸ ಮಾಡಿದ್ರು. ಕೆಲವು ಹಂತಗಳಿಂದ ಪಕ್ಷ ಸೋತು ಆದಿನಾರಾಯಣ. ಆದ್ರೂ ಕೂಡ ಇತ್ತೀಚೆಗಷ್ಟು ಸುಮಾರು ವೇದಿಕೆಯಲ್ಲಿ ಇದ್ದಂಥವ್ರು ಇವತ್ತು ಆದಿನಾರಾಯಣ ಜೊತೆ ಕಡಿಮೆ ಆಗಿದ್ದಾರೆ, ಕೊತ್ತೂರು ಮಂಜುನಾಥ್ ಜೊತೆಯಲ್ಲಿ ಕೂಡ ಕಡಿಮೆ ಆಗಿದ್ದಾರೆ, ಕೆಲವು ವೇದಿಕೆಗಳು ಕೂಡ ಕಡಿಮೆ ಆಗಿದ್ದಾರೆ. ಯಾಕೆ? ಇವ್ರಿಗೆ ಏನ್ ಕೊರತೆ ಇದೆ? ಇವರೇ ಅಲ್ಲ, ಇವ್ರ ತರ ಸುಮಾರು 4-5 ಜನ ಪ್ರಮುಖ ನಾಯಕರು ಕೂಡ ದೂರ ಇದ್ದಾರೆ. ಇಷ್ಟಕ್ಕೂ ದೂರ ಆಗಿರೋದೇಕೆ? ಅಥವಾ ಪಕ್ಷದಲ್ಲಿ ಏನಾದ್ರು ಭಿನ್ನಾಭಿಪ್ರಾಯ ಶುರುವಾಯ್ತಾ? ಅಥವಾ ಪಕ್ಷದಲ್ಲಿ ಏನಾದ್ರು ಇವ್ರನ್ನ ಅಂದಿದಾರ? ಅಥವಾ ಪಕ್ಷಕ್ಕೆ ಇವ್ರು ಹೋಗ್ತಾ ಇಲ್ವಾ? ಅಥವಾ ಈ ಪಕ್ಷವನ್ನ ಬಿಟ್ಟು, ಇವ್ರ ಜೊತೆನೆ ಬಿಟ್ಟು, ಈ ಗುಂಪನ್ನ ಬಿಟ್ಟು ಬೇರೆ ಪಕ್ಷಕ್ಕೆ ಏನಾದ್ರು ಹೋಗ್ತಾರಾ? ಇಷ್ಟಕ್ಕೂ ನಮ್ಮ ಜೊತೆ ಒಂದಷ್ಟು ನೊಂದಂತ ನಾಯಕರು ನಮ್ಮ ಜೊತೆ ಇದ್ದಾರೆ. ತಾಲೂಕಿನಲ್ಲಿ ಒಂದು ಬ್ರ್ಯಾಂಡ್ ಆಗಿರ್ತಕ್ಕಂಥವ್ರು. ಆ ಹೆಸರು ಕೇಳಿದ್ರೆ ಸಾಕು, ಇಡೀ ತಾಲೂಕಲ್ಲಿ ಪ್ರತಿಯೊಬ್ಬ ಪ್ರಜೆಗೂ ಕೂಡ ಗೊತ್ತು. ಹಲವಾರು ಸೇವೆಗಳು ಮಾಡ್ಕೊಂಡು ಬಂದಂತವ್ರು, ಒಂದು ಕಮ್ಯುನಿಟಿಯಲ್ಲಿ ಹೆಸರು ಮಾಡಿದಂತವ್ರು, ಇವತ್ತು ಜಿಲ್ಲಾ ಮಟ್ಟದಲ್ಲಿ ಕೂಡ ಹೆಸರು ಮಾಡ್ತಕ್ಕಂತಹ ಒಬ್ಬ ನಾಯಕರು
ಕೊತ್ತೂರು ಮಂಜು ಜೊತೆ ಕಾಣಿಸ್ಕೊಂತ ಇಲ್ಲ, ಆದಿನಾರಾಯಣ ಜೊತೆ ಕಾಣಿಸ್ಕೊಂತ ಇಲ್ಲ, ಪ್ರಮುಖ ನಾಯಕರ ಜೊತೆ ಕಾಣಿಸ್ಕೊಂತ ಇಲ್ಲ. ಯಾಕೆ? ಬನ್ನಿ, ನಮ್ಮ ಜೊತೆ ಇದ್ದಾರೆ. ಅವ್ರು ಇಷ್ಟಕ್ಕೂ ಏನೇನು ಹೇಳಿದ್ದಾರೆ, ಪಕ್ಷದಲ್ಲಿ ಇರ್ತಾರ, ನಾಯಕರ ಜೊತೆ ಇರ್ತಾರ, ಅಥವಾ ನಾಯಕರನ್ನು ಬಿಟ್ಟು ಹೋಗ್ತಾರ, ಅಥವಾ ನಾಯಕರೇನಾದ್ರು ತಪ್ಪು ಮಾಡಿದಾರ, ಪಕ್ಷ ಏನಾದ್ರು ತಪ್ಪು ಮಾಡಿದೆಯಾ, ಸಂಪೂರ್ಣವಾಗಿ ನಮ್ಮ ಜೊತೆಯಲ್ಲಿ ಇವತ್ತು ಮಾತಾಡೋದಕ್ಕೆ ಪ್ರಮುಖ ನಾಯಕರು ನಮ್ಮ ಜೊತೆ ಇದ್ದಾರೆ. ಬನ್ನಿ ನೋಡ. ವೀಕ್ಷಕರೇ, ನಮ್ಮ ಚಾನೆಲ್ ಅನ್ನ ನೀವು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ಈಗಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಮುಳುಬಾಗಿಲಿನ ಇಂಚಿಂಚು ಸುದ್ದಿಗಳನ್ನ ತಪ್ಪದೇ ನೋಡಿ. ನಮಸ್ತೆ ಅಪ್ಪ. ಮುಳುಬಾಗಿಲು ಕ್ಷೇತ್ರದಲ್ಲಿ ಒಂದಷ್ಟು ಸಮಾಜ ಸೇವೆ ಮಾಡ್ಕೊಂಡು ಬಂದಂಥವ್ರು. ಆಗ ಆಲಂಗೂರು ಶ್ರೀನಿವಾಸ್ ಇದ್ದಾಗ ತಮ್ಮದೇ ಆದಂತಹ ಒಂದು ಚಾರಿತ್ರ್ಯದಿಂದ ಒಂದು ಶಿಸ್ತಿನ ಸಿಪಾಯಿ ತರ ಒಂದು ಪಕ್ಷವನ್ನ ಬಲಪಡಿಸಿಕೊಂಡು, ಮತ್ತೆ ನಿಮ್ಮ ಏನ್ ಕೊಟ್ಟಿದ್ದಾರ ಜವಾಬ್ದಾರಿ ವಹಿಸಿಕೊಂಡು ಯಥೇಚ್ಛವಾಗಿ ಒಬ್ಬ ನಾಯಕರಾಗಿ ಬಂದಂಥವ್ರು. ಅಂದ್ರೆ ಇತ್ತೀಚೆಗಷ್ಟೇ ಕೊತ್ತೂರು ಮಂಜುನಾಥ್ ಅವರು ಸ್ವತಂತ್ರ ಅಭ್ಯರ್ಥಿ ಆದಾಗ ಅವ್ರ ಜೊತೆಯಲ್ಲಿ ಕೂಡ ಕಾಣಿಸ್ಕೊಂಡ್ರೆ ನಿರಂತರವಾಗಿ ಅವ್ರ ಜೊತೆಯಲ್ಲೇ ಇದ್ರಿ. ಅದಾದ ನಂತರ ಕಾಂಗ್ರೆಸ್ ನಲ್ಲಿ ಬಿ ಆದಿನಾರಾಯಣ ಅವರಿಗೆ ಟಿಕೆಟ್ ಕೊಟ್ಟಾಗ ಅವ್ರ ಜೊತೆಯಲ್ಲಿ ಕೂಡ ಒಂದಷ್ಟು ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಶಿಸ್ತಿಂದ ಬರ್ತಿದ್ರಿ. ಇತ್ತೀಚೆಗಷ್ಟೇ ಎಲ್ಲೋ ಒಂದ್ ಕಡೆ ತಾಲೂಕಿನಲ್ಲಿ ಕಾಂಗ್ರೆಸ್ ಮುಖಂಡರ ಜೊತೆ, ಆದಿನಾರಾಯಣ ಜೊತೆ, ಕೊತ್ತೂರು ಮಂಜು ಜೊತೆ ಸಿ ವಿ ಗೋಪಾಲ್ ಸರಿಯಾಗಿ ಬರ್ತಿಲ್ಲ, ಏನ್ ಕಾರಣ ಅನ್ನೋದು ಜನರದೊಂದು ಸದ್ದಾಗಿದೆ ಸರ್. ಏನಿದೆ ಸರ್? ನಾನು ಈಗ ರಾಜಕೀಯಕ್ಕೆ ಇಳಿದ್ರೆ ನಾನು ವಿದ್ಯಾರ್ಥಿ ಜೀವನದಲ್ಲೂ ಕೂಡ ಆವಾಗ ವಿದ್ಯಾರ್ಥಿ 18 ವರ್ಷದ ವಯಸ್ಸಿನಲ್ಲೇ ನಾವು ಆಲಂಗೂರು ಶ್ರೀನಿವಾಸ್ ಗೌಡ್ರ ಜೊತೆಯಲ್ಲಿ ಅವರು ಕಾಂಗ್ರೆಸ್ಸಲ್ಲಿ ಇದ್ದಾಗ ಸನ್ಮಾನ ನಮ್ಮ ಪೂಜ್ಯ ಗುರುಗಳಂತ ಆಲಂಗೂರು ಶ್ರೀನಿವಾಸ್ ಗೌಡರು ಅವ್ರನ್ನ ಅಲ್ಲಿಂದ ಕರ್ಕೊಂಡು ಬಂದು ನಾವು ಇಂಡಿಪೆಂಡೆಂಟ್ ಆಗಿ ಎಲೆಕ್ಷನ್ಗೆ ಹಾಕ್ಕೊಳ್ತೀವಿ, ಪಕ್ಷೇತರ ಅಭ್ಯರ್ಥಿಯಾಗಿ ನಿಲ್ಲಿಸ್ಕೊಳ್ತೀವಿ. ಪಕ್ಷೇತರ ಅಭ್ಯರ್ಥಿಯಾಗಿ ನಿಲ್ಲಿಸ್ಕೊಂಡು ಬಂದು 12,000 ಓಟ್ ಬರ್ತದೆ, ನಾವು ಸೋತೋಗ್ತೀವಿ. ತದ್ರಂತೆ ಅದೇ ರೀತಿ ಸಮಾಜ ಸೇವೆನ ಅವ್ರ ಜೊತೆಯಲ್ಲಿ ಹಲವರು ನಾಯಕರೆಲ್ಲ ಕೂಡ ಜೊತೆಯಲ್ಲಿ ಅವ್ರು ಸೇರ್ಕೊಂಡು ನಾವೆಲ್ಲ ಕೂಡ ಪಕ್ಷವನ್ನು ಕಟ್ಟಿ ಸನ್ಮಾನ ಮಂಡಗಲ್ ವೆಂಕಟೇಶ್ ಇರ್ಬೋದು, ಕೆ ವಿ ಶಂಕರಪ್ಪ ಅವ್ರ ಜೊತೆಯಲ್ಲೆಲ್ಲ ಹೊಂದ್ಕೊಂಡು ಪಕ್ಷ JDS ಪ್ರೆಸಿಡೆಂಟ್ ಮಾಡಿ ಆಲಂಗೂರು ಶ್ರೀನಿವಾಸ್ ಗೌಡನ, ಮತ್ತು ಟಿಕೆಟ್ ತಗೊಂಡು ಆಲಂಗೂರು ಶ್ರೀನಿವಾಸ್ ಗೌಡನ ಮತ್ತು 94 ಅವರು MLA ಶಾಸಕರಾದರು. ಅವ್ರ ಜೊತೆಯಲ್ಲೇ ನಿಷ್ಠಾವಂತವಾಗಿ ಅವರು ಸಿಪಾಯಿಯಾಗಿ ನಾವು ಕೆಲಸ ಮಾಡ್ಕೊಂಡು ಬಂದಿರ್ತಕ್ಕಂಥವ್ರು. ಅದೇ ಸಂದರ್ಭದಲ್ಲಿ ತಾಲೂಕ್ ಪಂಚಾಯತ್ ಚುನಾವಣೆ ಬಂದರೆ ನಮಗೆ ಚುನಾವಣೆಯಲ್ಲಿ ರಿಸರ್ವೇಷನ್ ಬಂದರೆ ನಮ್ಮ ಕ್ಷೇತ್ರ ಅವರು ಟಿಕೆಟ್ ಕಾರಣದಿಂದ ತಪ್ಪೋಯ್ತು. ತದನಂತರ ನಮ್ಮ ಪಕ್ಷೇತರ ನಿಂತು ಅಧ್ಯಕ್ಷರಾದೆ. 8 ಕಾಂಗ್ರೆಸ್ 8 JDS ಬಂತು. ಆ ಸಂದರ್ಭದಲ್ಲಿ ಸನ್ಮಾನ ಆಲಂಗೂರು ಶ್ರೀನಿವಾಸ್ ಗೌಡರು ಮತ್ತು ನಮ್ಮ ಪೆತ್ತನಪಲ್ಲಿ ಮುನ್ಸಾಮಗೌಡರು, ಇಬ್ರಾಹಿಂ ಸಾಬ್ ಅವರು, ನಮ್ಮ ಇವರು ಕಾಡೇಪಲ್ಲಿ ನಾಗರಾಜ್ ಇರ್ಬೋದು, ಶ್ಯಾಮೇಗೌಡರು ಇರ್ಬೋದು, ಇವರೆಲ್ಲ ಕೂಡ ಏನೋ ಆಗಿದ್ದಾಗೋದೇ ಇದ್ದಾರೆ ನಮ್ಮ ಪಕ್ಷದಲ್ಲಿ ಇರಬೇಕು. ಪಕ್ಷದಲ್ಲಿ ತಾಲೂಕು ಪಂಚಾಯತ್ ಅಧ್ಯಕ್ಷರಾದೆ. ಆವಾಗ ಕೂಡ ಒಳ್ಳೆ ಕೆಲಸವನ್ನು ಮಾಡ್ಕೊಂಡು ಬಂದು ಅದೇ ಸಂದರ್ಭದಲ್ಲಿ ನಾನು ಅಧ್ಯಕ್ಷರಾದಾಗ ನಾನು ಒಬ್ಬ ಶಾಸಕರಾಗಿರ್ಬೋದು, ಮಂತ್ರಿ ಆಗಿರ್ಬೋದು, ಸಮಾಜ ಸೇವೆ ಯಾವ ರೀತಿ ಮಾಡಬೇಕನ್ನೋದು ಆವಾಗ ನನಗೆ ಆಲಂಗೂರು ಶ್ರೀನಿವಾಸನ ಎದುರು ಗೊತ್ತಿರೋದು. ಅವಾಗ ಸುಮಾರು 30 ಗ್ರಾಮಗಳಲ್ಲಿ ಹೊಸದಾಗಿ ಶಾಲೆಗಳನ್ನು ಪ್ರಾರಂಭ ಮಾಡಿರ್ತಕ್ಕಂಥ ಒಂದು ಕೀರ್ತಿ ನಮ್ಮದು. ಅದ್ರ ಜೊತೆಗೆ ಸುಮಾರು 6,000 ಮನೆ ಕೊಟ್ಟಿದ್ದೀವಿ ನಾವು. 6,000 ಮನೆ ಕೊಟ್ಟು ನನ್ನ ಕಾಲದಲ್ಲಿ. ಜೊತೆಗೆ 20 ಅಂಗನವಾಡಿ ಕೇಂದ್ರಗಳು ಮಾಡಿದ್ವಿ. 140 ಜನಕ್ಕೆ ಉದ್ಯೋಗವನ್ನು ಕೊಡಿಸಿರ್ತಕ್ಕಂಥದ್ದು ಸರ್ಕಾರದ ಕೆಲಸ. ನಾವು ನೇರವಾಗಿ ಸನ್ಮಾನ ಚಿಕ್ಕಂಟಪ್ಪ ಅವರು ತಹಸೀಲ್ದಾರ್ ಇದ್ದಾಗ ನಾವು ಸಾಗುವಳಿ ಚೀಟಿ ಕೊಡುವಾಗ ಅಲ್ಲೇ ಸ್ಪಾಟಲ್ಲೇ ಊಟ ಹಾಕಿ ಸ್ಪಾಟಲ್ಲೇ ನಾವು ಸಾಗುವಳಿ ಚೀಟಿ ಮತ್ತು ಅಲ್ಲೇ ಖಾತೆ ಮಾಡಿಕೊಟ್ಟಿರ್ತಕ್ಕಂಥ ಒಂದು ತಾಲೂಕಲ್ಲಿ ಪ್ರತಿ ಪಂಚಾಯತಿಯಲ್ಲಿ ಸುಮಾರು 1000 ಜನಕ್ಕೆ ನಾವು ಕೊಟ್ಟಿರ್ತಕ್ಕಂಥದ್ದು. ಆ ರೀತಿ ಎಲ್ಲ CMS ಇರ್ಬೋದು. ಇವಾಗ ಕೋರ್ಟ್ ಕಾಂಪ್ಲೆಕ್ಸ್ ನನ್ನ ನವದೆಹಲಿ ತಾಲೂಕು ಪಂಚಾಯತಿಯಲ್ಲಿ ಕೋರ್ಟ್ ಕಾಂಪ್ಲೆಕ್ಸ್ ಕಟ್ತು, ಸುಂದರವಾಗಿದೆ ಇವತ್ತು ಟೌನಲ್ಲಿ ಸಿಟಿ APSM ಸರ್ಕಲಲ್ಲಿ. ಅದ್ರ ಜೊತೆಗೆ ತರಕಾರಿ ಮಾರ್ಕೆಟನ್ನು ಕಟ್ಟಿರ್ತೀವಿ. ಅವಾಗ ಸನ್ಮಾನ್ಯ ಇಬ್ರಾಹಿಂ ಸಾಬ್ ಅವರು ಅಧ್ಯಕ್ಷರಾಗಿದ್ದವರು ಸಹಕಾರದೊಂದಿಗೆ ಈ ರೀತಿ ಮಟನ್ ಮಾರ್ಕೆಟ್ ಅವ್ರ ಸಹಕಾರದೊಂದಿಗೆ ಮಾಡಿದ ಆಲಂಗೂರು ಶ್ರೀನಿವಾಸ ಎಲ್ಲ ಕೂಡ ಅಪಾರವಾಗಂತ ಕಾಣಿಸ್ತಕ್ಕಂಥ ಒಂದು ಕೆಲಸ ಮಾಡ್ಕೊಂಡು ಬಂದಿರ್ತಕ್ಕಂಥವ್ರು. ನನಗೊಂದು ಏನೋ ಒಂದು ಛಲ ಇತ್ತಂದರೆ ಒಳ್ಳೆ ಸೇವೆ ಮಾಡಬೇಕು, ಸಾರ್ವಜನಿಕರಿಗೆ ನಾವು ಕಷ್ಟದಿಂದ ಬಂದಿದ್ದೀವಿ, ಬಡ ರೀತಿಯಿಂದ ಬಂದಿರತಕ್ಕಂಥವ್ರು ಎಲ್ಲ ಜನರಿಗೆ ಕಷ್ಟಗಳನ್ನು ಸ್ಪಂದಿಸಬೇಕು ಅನ್ನೋ ರೀತಿಯಲ್ಲಿ ಒಂದು ಅದೇ ರೀತಿ ವಿದ್ಯಾರ್ಥಿಗಳು ಸಹಾಯ ಇರ್ಬೋದು, ಅದು ಸಾವಿದ್ರೆ ನಮ್ಮ ಮೇಲೆ ಕೈಲ ಸಾವು ಅಥವಾ ಬದುವೆಗೆ ಎಲ್ಲ ಸಹಕಾರ ಮಾಡ್ಕೊಂಡು ಬಂದಿರತಕ್ಕಂಥದ್ದು. ಆ ರೀತಿ ಮಾಡ್ಕೊಂಡು ಬಂದಿದ್ದು. ತದನಂತರ ರಿಸರ್ವೇಷನ್ ಬಂತು. ರಿಸರ್ವೇಷನ್ ಬಂದಾಗ ಆಲಂಗೂರು ಸಿನ್ನಣ್ಣವರು ಟಿಕೆಟ್ ನಿಮಗೆ ಕೊಡ್ತೀವಿ ಅಂತ ಹೇಳಿದರು. ಅದೇನಾಯಿತು ಅಂತ ಕಾರಣದಿಂದ ತಪ್ಪೋದ್ಮೇಲೆ ಆವಾಗ ಪಕ್ಷದಲ್ಲಿ ನಾವು ಟಿಕೆಟ್ ಕೇಳಕ್ಕೆ ಹೋದಾಗ ಅವರು ಅಣ್ಣವ್ರಿಗೆ ಯಾರು ಹೇಳಿದ್ರು, ಏನೋ ನೀವು ನಮ್ಮನ್ನು ಬಿಟ್ಟು ಟಿಕೆಟ್ ಕೇಳಕ್ಕೆ ಹೋದ್ರೆ ಸಸ್ಪೆಂಡ್ ಮಾಡಿದ್ರು. ಕೆಲವರು ನಮ್ಮ ಸತ್ತೋಗಿದ್ದಾರೆ. ನಮ್ಮ ರಾಮಕೃಷ್ಣಪ್ಪ ಇರ್ಬೋದು, ನಮ್ಮನ್ನ ಇರ್ಬೋದು, ಕೋಡ್ಮಲ್ ಮಂಜು ಇರ್ಬೋದು, MG ಗೋಪಾಲ್ ಇರ್ಬೋದು, ನಮ್ಮನ್ನೆಲ್ಲ ಸಸ್ಪೆಂಡ್ ಮಾಡಿದ್ರು. ಆವಾಗ ಸಸ್ಪೆಂಡ್ ಮಾಡಿದಾಗ ನಾವು ಸುಮ್ಮನೆ ಇದ್ಬಿಟ್ಟೆ. ಸುಮ್ಮನೆ ಇದ್ದಾಗ JDS ಸೋತೋದು. ನಾವು ಇಲ್ಲ ಅಂದರೆ ನಾವು ಒಳ್ಳೆ ಲೀಡರ್ಸ್ ಇದ್ದು ನಾವು JDS ಹೋಯ್ತು.
ತದನಂತರ ಮತ್ತೆ ಇನ್ನೊಂದು ಸಲ ನಾವು ಕೊಡ್ತೀವಿ ಅಂತ ಹೇಳಿದ್ರೆ ಆವಾಗೂ ಏನೋ ಕಾರಣ ಹೆಚ್ಚು ಕಡಿಮೆ ಮಿಸ್ ಆಯಿತು. ಹಂಗೆ ಸುಮ್ಮನೆ ಎದ್ಬಿಟ್ಟೆ. ನಾವು ಸಸ್ಪೆಂಡ್ ಮಾಡಿ ಸುಮ್ಮನೆ ಯಾಕಂತ ಹಂಗೆ ಕೆಲಸ ಕಾರ್ಯಗಳು ನಮ್ಮ ಕೈಲಾದ ವರ್ಷ ಸ್ವಂತ ಕೆಲಸಗಳು ಮಾಡ್ಕೊಂಡು ಹೋಗ್ತಾ ಇದ್ದೆ ನಾನು. ಅದ್ರ ಜೊತೆಗೆ ನಮ್ಮ ಸನ್ಮಾನ್ಯ ಕೊತ್ತೂರು ಮಂಜಣ್ಣವರು ಮನೆಗೆ ಬಂದರು. ಕೊತ್ತೂರು ಮಂಜಣ್ಣವರು ಅವರು ಜೊತೆಯಲ್ಲಿ ರಾಜೇಂದ್ರ ಗೌಡರು ಅವ್ರ ಪಾಪ ನಿಧನ ಆಗಿರ್ತಾರೆ, ಎಲ್ ಮೋಹನ್ ಅವರು, ಸುಹಾಸ್ ಅವರು, MR ಮುರಳಿ ಅವ್ರ ದೊಡ್ಡ ಪಾತ್ರ ಅವ್ರದ್ದು. ಅವರೆಲ್ಲ ಕೂಡ ಬಂದು ನನ್ನನ್ನು ನೀವು ನಿಮ್ಮ ಸೇವೆ ಒಳ್ಳೆ ಸೇವೆ ಸರ್ವಿಸ್ ಮಾಡ್ತೀರಿ, ನಮ್ಮ ಜೊತೆಲಿ ಇರಬೇಕು ಅಂತ ಹೇಳಿದ್ರು. ಕೊತ್ತೂರು ಮಂಜು ಜೊತೆಯಲ್ಲೇ ಕೊತ್ತೂರು ಮಂಜಣ್ಣ ಜೊತೆಯಲ್ಲೇ ನಾವು ಇದ್ವು. ಕೊತ್ತೂರು ಮಂಜಣ್ಣ ಜೊತೆಯಲ್ಲೇ ಅವರು ತಕ್ಷಣ ಅವ್ರ ಎಲೆಕ್ಷನ್ ಎಲ್ಲ ಮಾಡ್ಕೊಂಡು ಬಂದು ತದನಂತರ ಮುನಿಸ್ವಾಮಿ ಅವ್ರಿಗೆ MP ಎಲೆಕ್ಷನ್ ಮಾಡಬೇಕು ಅಂತ ಅವರೆಲ್ಲ ಪಣ ತಟ್ಟು ಅವ್ನು ಗೆಲ್ಲಿಸ್ಬೇಕು ಅಂತ. ಆವಾಗ ಕೂಡ ನಾವು ರೈಟ್ ಕಮ್ಯುನಿಟಿ ಬೋವಿಸು ನಾವೆಲ್ಲ ಕೂಡ ಕದ್ರಿಯಲ್ಲಿ ಒಳ್ಳೆ ಲೀಡ್ಸು ಶ್ರೀನಿವಾಸು ಪಾಪ ಮೊನ್ನೆ ಕೊಲೆ ಆದ ಶ್ರೀನಿವಾಸಪುರದಲ್ಲಿ ಅವರು ನಮ್ಮ ಇವರು MC ಮುನಿಯಪ್ಪ ಇರ್ಬೋದು, ಶ್ರೀಕೃಷ್ಣ ಇರ್ಬೋದು, ನಾವು ಆಮೇಲೆ ಮುನ್ನಾಂಜಪ್ಪ ಇವರೆಲ್ಲ ಕೂಡ ಸೇರಿ ರೈಟ್ ಬಂದರು ನಾವು ಬೋವಿಸ್ ಮಾಡಬೇಕು, ಬೋವಿಸ್ ಕೊಟ್ಟು ರೈಟ್ ಮಾಡಬೇಕು ಅಂತ ಹೇಳಿದ್ರು. ಅದು ಕಾರಣಾಂತರಗಳಿಂದ ಅವರು ಮುನ್ಸ್ವಾಮಿ ಅವರು ಬಂದು ಅವೆಲ್ಲ ಸಮಾಜ ಎಲ್ಲ ಅವ್ರು ಗೆಲ್ಸ್ಕೊಂಡು ಬಂದಿದ್ರು. ಒಂದು ಛಲ ಇದೆ ನಮಗೆ, ಏನಾದರೂ ಮಾಡಿದ್ದು ಗೆಲ್ಲಿಸ್ಬೇಕು ಅಂದರೆ ಯಾವುದೇ ಆಗಲಿ ಕೇಳಿಸುವಂಥ ಒಂದು ಶಕ್ತಿ ಭಗವಂತ ನಮ್ಗೆ ಕೊಟ್ಟಿದ್ದಾರೆ. ಒಂದು ಛಲ ಇದೆ ನಮಗೆ, ಏನಾದರೂ ಮಾಡಿದ್ದು ಗೆಲ್ಲಿಸ್ಬೇಕು ಅಂದರೆ ಯಾವುದೇ ಆಗಲಿ ಕೇಳಿಸುವಂಥ ಒಂದು ಶಕ್ತಿ ಭಗವಂತ ನಮ್ಗೆ ಕೊಟ್ಟಿದ್ದಾರೆ. ಆ ಜನರ ಆಶೀರ್ವಾದ ನನಗೆ ಇದೆ. ಹಂಗೆ ಮಾಡ್ಕೊಂಡು ಬಂದು ತದನಂತರ ಮಂಜಣ್ಣ ಜೊತೆಯಲ್ಲಿದ್ದು ಮಂಜಣ್ಣ ಅವ್ರದ್ದು ಕಾರಣಾಂತರಗಳಿಂದ ಕ್ಯಾನ್ಸರ್ ಪೆಟ್ಟು ಮಿಸ್ ಆಗ್ತದೆ. ಆವಾಗ ನಾವು MR ಮುರಳಿ ಅವ್ರ ಮನೆಯಲ್ಲಿ ಇರ್ತೀವಿ. ಅವಿದ್ದಾಗ ಕೊತ್ತೂರು ಇವಾಗ ಗಂಗರೆಡ್ಡಿ ಇರ್ಬೋದು, ರಾಮರೆಡ್ಡಿ ಇರ್ಬೋದು, ರಾಜೇಂದ್ರ ಗೌಡ ಇರ್ಬೋದು, ಬಲ್ಮೋಹನ್ ಇವೆಲ್ಲ ಕೂಡ ಸೇರಿ ಮಂಜಣ್ಣದ ಕ್ಯಾನ್ಸರ್ ಬರೋದು CV ಗೋಪಾಲ್ ಕ್ಯಾಂಡಿಡೇಟ್ ಮಾಡಿ 4-5 ಜನ ಹಾಕಿದ್ರು. ಆಯಿತು CV ಗೋಪಾಲನ್ನ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾರೆ ಅಂತ ನಾನು ಕ್ಯಾಂಡಿಡೇಟ್ ಮಾಡಿದರು. ಅವಾಗ ಮಂಜಣ್ಣನೂ ಫೋನಲ್ಲಿ ಮಾತಾಡ್ದೆ ನನಗೆ, ನೋಡೋಣ ಈ ಥರ ಆಗಿದೆ, ದಯವಿಟ್ಟು ನಿಲ್ಲಿಸಬೇಕು ಅಂತ. ಇಲ್ಲ ಅಣ್ಣ ನಾನು ನಿಮ್ಮ ಜೊತೆಯಲ್ಲಿ ಇರ್ತೀನಿ ಬಂದಿರೋದು, ನಿನ್ನ ಅಧಿಕಾರಕ್ಕೆ ಬರಲ್ಲ ಅಂತ ಹೇಳಿದ್ರು. ಇಲ್ಲ ಕ್ಯಾನ್ಸರ್ ಪ್ರಾಬ್ಲಮ್ ಆಗಿದೆ, ಹಾಕ್ಲೇಬೇಕು ನನಗಂತ. ಆಯ್ತಣ್ಣ ಇರ್ತೀವಿ, ನಿಮ್ಮ ಆಶೀರ್ವಾದ ಆಯಿತು ಅಂತೇಳಿ ಮತ್ತು ಕುಟುಂಬಲ ಗಣಪತಿಗೆ ಮತ್ತು ಆಂಜನೇಯ ಸ್ವಾಮಿಗೆ ಐದರಳ್ಳಿಗೆ ಹೋಗಿ ನಮಸ್ಕಾರ ಮಾಡ್ಬೋದ್ರೆ 1000 ಜನ ಮನೆ ಹತ್ರ ಬಂದರು. ಹೋಗ್ಲಿ ಬೇಡ, ನೀವು ML ಆಗ್ತಾಯಿದ್ದೀರಿ, ಕೊತ್ತೂರು ಮಂಜಣ್ಣ ಆಶೀರ್ವಾದ ಅಂತೇಳಿ ಆಯಿತು ಅಂತೇಳಿ ಕೆಲಸ ಮಾಡ್ಕೊಂಡು ಬಂದು 13 ದಿವಸ ಕ್ಯಾಂಪೇನ್ ಮಾಡು, ತಾಲೂಕಲ್ಲಿ ಒಳ್ಳೆ ಅಭಿಪ್ರಾಯ ಬಂತು, ಹೆಚ್ಚಿನ ಬಹುಮತದಿಂದ ಗೆಲ್ತಾ ಇದೆ ನಾವು. ಅಂಥ ರೀತಿಯಲ್ಲಿ ಕೊನೆ ಗಳಿಗೆಯಲ್ಲಿ ಮಂಜಣ್ಣ ಅವರು ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ ಅಂತ ಅನೌನ್ಸ್ ಮಾಡೋಕ್ಕೆ ಬಂದಾಗ ಅವರಿಗೆ ಕಾರಣಾಂತರಗಳಿಂದ ಫೋನ್ ಮಾಡಿ ಅವ್ರಿಗೆ ಏನೋ ಒತ್ತಡ ಮಾಡಿ ಕೆಲವರು ಕಾರಣಾಂತರಗಳಿಂದ ನನಗೆ ತಪ್ಪಿಸಿದ್ರು. ಆವಾಗ ನಾಗೇಶ್ ಅವ್ರನ್ನ ಆಯ್ಕೆ ಮಾಡಿದ್ರು. ತದನಂತರ ನಾವು ಸುಮ್ಮನೆ ಇದ್ಮೇಲೆ ನಮ್ಮ ಪಾಪ MR ಮುರಳಿ ಅಂತೂ ಒಳ್ಳೆ ತಾಲೂಕೆಲ್ಲ ಒಳ್ಳೆ ಕ್ಯಾಂಪೇನ್ ಮಾಡಿ ಕಾಂಗ್ರೆಸ್ಸು JDS BJP ಎಲ್ಲ ಕೂಡ ಸಂಪರ್ಕ ಮಾಡಿಕೊಂಡು ಲೋಕಲಲ್ಲಿ ಗೆಲ್ಸ್ಕೋಬೇಕು ಅಂತ ಇವತ್ತು ಒಂದು ಅವಕಾಶ ಬಂದಿದೆ. ಸನ್ಮಾನ್ಯ ಅಂಬರೀಷ್ ಹೋದ್ಮೇಲೆ ಇವತ್ತು ಲೋಕಲ್ ಬಂದಿದೆ, ಗೆಲ್ಸ್ಕೋಬೇಕು ಅಂತ ಪಕ್ಷಾತೀತವಾಗಿ ಎಲ್ಲರೂ ಕೂಡ ಸಹಕರಿಸ್ತಾ ಇದ್ರು. ತದನಂತರ ಮಿಸ್ ಆದರೆ ಆಯಿತು, ನಮ್ಮ ಅದೃಷ್ಟ ಏನು ಮಾಡೋಕ್ಕಾಗ್ತದೆ ಅಂತ ಸುಮ್ಮನೆ ಇದ್ಬಿಟ್ಟು ಅವರು ಕಾರಣ ಏನಂದರೆ CV ಗೋಪಾಲ್ ಗೆದ್ದರೆ ಕುಮಾರಸ್ವಾಮಿ ಹತ್ರ ಹೋಗ್ಬಿಡ್ತಾರೆ ಅಂತ DK ಶಿವಕುಮಾರ್ಗೆಲ್ಲ ಹೇಳಿ ಅವರೇ ಕೇಳ್ತಾರೆ. DK ಶಿವಕುಮಾರ್ CV ಗೋಪಾಲ್ ಗೆದ್ದರೆ ಕುಮಾರಸ್ವಾಮಿ ಹತ್ರ ಹೋಗ್ಬಿಡ್ತಾರೆ ಅಂತ. ಕಾರಣ ಏನಂದರೆ ಆ ಪಕ್ಷದಲ್ಲಿ ಆ ಮನೆಯಲ್ಲಿ ಹಂಗೆ ಬೆಳ್ಕೊಂಡು ಬಂದಿದ್ದೀನಿ ನಾನು, ಅದರಿಂದ ಹೇಳ್ತಾರೆ ಮಿಸ್ ಆಯಿತು. ಮತ್ತು ನಮ್ಮ ಪತ್ರಿಕಾ ಮಾಧ್ಯಮದಲ್ಲಿ ಕೇಳ್ತಾರೆ ಮಂಜಣ್ಣ, CV ಗೋಪಾಲ್ ಅವರೆಲ್ಲ ಇದ್ಬಿಟ್ರು, ಮುರಳಿ ಅವರೆಲ್ಲ ಏನು ಮಾಡ್ತೀರಿ ಅಂದರೆ ಇಲ್ಲ ನಾವು ಕನ್ವಿನ್ಸ್ ಮಾಡ್ತೀವಿ ಅಂತಾರೆ. ಮತ್ತು ಮಂಜಣ್ಣ ಅವ್ರು ಬಂದರು, ಮನೆಗೆ ಬಂದು ಮತ್ತು ಏಮನ 5-20 ಜನ ಇನ್ನು ಯಾವುದಾದ್ರೂ ಒಂದು ಅಧಿಕಾರ ನೋಡೋಣ, ದಯವಿಟ್ಟು ಜೊತೆಲಿ ಇರಬೇಕಣ್ಣ, ನಿಮ್ಮ ಆಶೀರ್ವಾದ ಇರಬೇಕು ಅಂತ ಹೇಳಿದ್ರು. ಅದೇ ರೀತಿ ನಾವು MR ಮುರಳಿ ಮಂಜಣ್ಣ ಜೊತೆಯಲ್ಲಿ ಇದ್ದು ನಾವು ಅಪಾರವಾದ ಕೆಲಸವನ್ನು ಮತ್ತು ವಾಪಸ್ ತಗೊಂಡಾಗ ನೇರವಾಗಿ ನಾನೇನು ಖರ್ಚು ಮಾಡೋದೆಲ್ಲ ಕೇಳಿಲ್ಲ, ಅದೆಲ್ಲ ಬಿಡಿ, ಅದೆಲ್ಲ ಆಯಿತು. ನಾವು ನಮ್ಮ ಅದೃಷ್ಟ ಏನು ಮಾಡೋಕ್ಕಾಗುತ್ತೆ. ಎಲ್ಲೋ ಒಂದು ಕಡೆ ಎಲ್ಲ ಮುಖಂಡರನ್ನು ಕರೆಸಿ ಈ ಬಾರಿ ನಿಮಗೆ ಲೋಕಲ್ ಅವ್ರಿಗೆ ಕೊಡ್ತೀವಿ, ನೀವು ಆರ್ಥಿಕ ಸಹಾಯವನ್ನು ರೆಡಿ ಮಾಡ್ಕೊಂಡು ಬಂದರೆ ನಿಮ್ಗೆ ಸಿಗುತ್ತೆ ಅಂತೇಳಿ ಹೇಳಿದಾಗ ಅಲ್ಲಿ ಎಲ್ಲ ಒಂದು ಕಡೆ ಹಿಂದೆ ಕೊಡ್ತಿರು ಲೋಕಲ್ ಅವರು ಅಂತೇಳಿ ಶಬ್ದ ಇತ್ತು. ನಿಜ? ಇಲ್ಲ, ಅದು ಸುಳ್ಳು. ಅದು ಕರೆದಾಗ ಮತ್ತೆ ಮಂಜಣ್ಣ ಅವರು ಇಷ್ಟು ಮಾತ್ರ ಖರ್ಚು ಮಾಡಿ ಸಾಕು ಅಂತ ಹೇಳಿದ್ರು. ನಾನು ಅದ್ರ ಜೊತೆಗೆ ಡಬಲ್ ಹೇಳಿದೆ. ಅದು ನುರಿಯ ಮುಂದೆ ಹೇಳ್ಬಾರ್ದು. ಏನು ಹೇಳಿದಾಗ ಇಲ್ಲ ಅಣ್ಣ ನಾನು ಇಷ್ಟು ಮಾತ್ರ ಓಯಪ್ಪ ಸಾಕು, ಅವ್ರು ಕರಿ, ಪಕ್ಷದ ಬರ್ತದೆ ಆಯಿತು ಅಂತ ಹೇಳಿದ್ರು. ಮತ್ತು ಕಾರಣ ನಮ್ಮ ನಿಧನ ಆಗಿರ್ತಕ್ಕಂಥ ದಿವಂತ ನಮ್ಮ ನೀಲಕಂಠೇಗೌಡ ಮನೆಯಲ್ಲಿ ಎಲ್ಲ ಪಕ್ಷದ ಎಲ್ಲ ಜಿಲ್ಲಾ ಮುಖಂಡರೆಲ್ಲ ಬಂದು ಅವತ್ತೆಲ್ಲ ಕೇಳಿದ್ರು. ಒಂದು 4 ಜನ 5 ಜನ ಇದ್ದು 5 ಜನದಲ್ಲಿ ನಾನೇ ಹೆಚ್ಚು ಖರ್ಚು ಮಾಡ್ತೀನಿ ಅಂತ, ನೀವೇ ಕ್ಯಾಂಡಿಡೇಟ್ ಅಂತ ಕೂಡ ಹೇಳಿದ್ರು. ನೀವೇ ಕ್ಯಾಂಡಿಡೇಟ್ ಕೆಲಸ ಮಾಡ್ಕೊಂಡು ಅಂತ ಹೇಳಿದ್ರು.
ಅವಾಗ ಯಾರೋ ಮತ್ತೆ ಕಾರಣಂತಾರೆ ಅದನ್ನು ತಪ್ಪಿಸಿದ್ರು ಕೂಡ ಅದೇ ನಮ್ಮ ಅದೃಷ್ಟ. ನಮ್ಮ ಪ್ರಾಣ ತಗೊಂಡೋಗಿಲ್ಲ, ಆರಾಮಾಗಿದ್ವಿ ನಾವು ಅಲ್ಲಿ. ಮತ್ತೆ ಇದ್ಮೇಲೆ ಮತ್ತೆ ಮಂಜಣ್ಣ ಬಂದು ಮತ್ತೆ ಕೇಳಿದಾಗ ಮತ್ತೆ ನಾವೇ ಹೋಗಿ ಸಹಕಾರ ಮಾಡೋದು, ಗೆದ್ದಾಗ 1 ವರ್ಷ ನಮ್ಮನ್ನು ಸಿ ವಿ ಗೋಪಾಲ್ MR ಮುರಳಿಯಿಂದನೇ ಗೆದ್ದಿದ್ದು ಅಂತ ಭಾಷಣ ಮಾಡ್ತಾಯಿದ್ರು ನಮ್ಮ ಲೀಡರ್ಸ್ ಎಲ್ಲರೂ. ನಮ್ಮ ಮಂಜಣ್ಣನ ಮಾಡ್ತಾಯಿದ್ರು. 1 ವರ್ಷ ಅದನ್ನು ಮರೆತು ಬಿಟ್ರು. ಆಮೇಲೆ ಅವ್ರು ನಾಗೇಶ್ ಅವ್ರ ಜೊತೆಯಲ್ಲಿ ಮಂಜಣ್ಣ ಅವರು ಹೋಗಿಲ್ಲ, ಅನಿಲ್ ಕಂಠೇಗೌಡ, ನಾವು ಎಲ್ಲ ಪಕ್ಷದವ್ರು ಯಾರು ಹೋಗಿಲ್ಲ. ಮತ್ತು ಅವರು ಇರ್ತಕ್ಕಂಥ ಒಂದು ಸೇವೆ, ಅವ್ರು ನಾಗೇಶ್ ಅವರು ಒಂದು ಸೇವೆ ಮಾಡ್ಕೊಂಡು ಬಂದು ಒಳ್ಳೆ ಕೆಲಸ ಮಾಡ್ಕೊಂಡು ಬಂದರು, ಅವ್ರಿಗೂ ಒಳ್ಳೇದಾಗಲಿ ದೇವರು. ತದನಂತರ ಮತ್ತೆ ಚುನಾವಣೆ ಬಂದ ಸಂದರ್ಭದಲ್ಲಿ ಅಲ್ಲಲ್ಲಿ ಮಂಜಣ್ಣ ಹೇಳ್ತಾ ಇದ್ರು ಲೋಕಲ್ಲೇ ಕೊಡ್ತೀವಿ ಅಂತ. ಆವಾಗ ನಾವೆಲ್ಲ ಅಲ್ಲಿ ಕೂತ್ಕೊಂಡೆ ಎಲ್ಲ ಗಟ್ಟುಬಂಧ ಮಾಡಿಕೊಂಡು ಬಂದರು. ಆವಾಗ ಆದ್ನಾಡಪ್ಪ ಹೆಸರು ಬಂದಿಲ್ಲ, ಅವರು ಅವ್ರ ಕ್ಯಾಂಡಿಡೇಟ್ ಅಲ್ಲ ಅಂತ ಅವ್ರು ಇರಲಿಲ್ಲ. ಅವರು JDS ಇದ್ದವ್ರು ತಾನೆ. ಮತ್ತೆ ಬಂದು ಈ ಥರ ಮುದ್ದು ಬಂಗಾರ ಟಿಕೆಟ್ ಕೊಟ್ಬಿಟ್ರು ಅಂತ ಹೇಳಿದ್ರು. ಮತ್ತೆ ಎಲ್ಲ ಗಲಾಟೆ ಮಾಡಿ ಆದ್ನಾಡ ಟಿಕೆಟ್ ತಗೊಂಡು ಬಂದರು. ಆದ್ನಾಡ ಟಿಕೆಟ್ ತಗೊಂಡು ಬಂದರೂ ಕೂಡ ನಾವೆಲ್ಲ ಕೂಡ ಪತ್ತೂರು ಮಂಜಣ್ಣ ನೇತೃತ್ವದಲ್ಲಿ ಅವ್ರ ಜೊತೆಯಲ್ಲೇ ಅವ್ರಿಗೆ ಆದಷ್ಟು ಶಕ್ತಿ ಮೀರಿ ಕೆಲಸ ಮಾಡೋದು. ಆಗ ಮಂಜಣ್ಣ ಅವರು ಕೋಲಾರ ಕ್ಷೇತ್ರದಲ್ಲಿ ಅಭ್ಯರ್ಥಿ ಆಗಿದ್ರು. ಅಲ್ಲಿ ಕೂಡ ನಾವು ಹೋಗಿ ನಮ್ಮ ಸಮಾಜವನ್ನು ಒಂದು ಮೂಡಿ ಯಾವುದೇ ಕಡೆಗೆ ಮಿಸ್ ಆಗಬಾರ್ದು ಅಂತ ಬೇರೆ ಸಮಾಜದವ್ರು ಹೊಂದ್ಕೊಂಡು ಎಲ್ಲ ಕಂಪ್ಯೂಟರ್ ಅವ್ರಿಗೆ ನಾವು ಮಾಡ್ಕೊಂಡು ಬಂದಿರ್ತಕ್ಕಂಥದ್ದು ಇದೆ. ಇಲ್ಲಿ ಕೂಡ ಅವ್ರ ಜೊತೆಯಲ್ಲಿ ಕೆಲಸ ಮಾಡಿದ್ರು. ಕಾರಣ ಅಂತ ಏನಂದರೆ ಸನ್ಮಾನ ಸಮೃದ್ಧಿಯವರು ಸೋತಾಗಿಂದ ಅವ್ರು ಕೆಲಸ ಮಾಡ್ಕೊಂಡು ಬಂದರು JDS ಅಲ್ಲಿ. ಅವರು ಕೂಡ 3-4 ಸಲ ನಮ್ಮ ಮನೆಗೆ ಬಂದು, ಇಲ್ಲ ನಿಮ್ಮ ಪಕ್ಷ ನಿಮ್ಮ ಮನೆ ಇರಬೇಕು ಅಂತ ಹೇಳಿದ್ರು, ನಿಮ್ಮ ಮನೇಲಿ ನೀವು ಕಟ್ಟಿರೋ ಮನೇಲಿ ಬರಬೇಕಣ್ಣ ಹಂಗೆ ಅಂತ ಹೇಳಿದ್ರು. ಆಯಿತು ಯೋಚನೆ ಮಾಡ್ತೀವಣ್ಣ ಅಂತ ಹೇಳಿದ್ರು. ಕಾರಣತೆಲ್ಲ ಹೋಗಿಲ್ಲ. ಅದೇನು ಮಂಜಣ್ಣ ಜೊತೆ ಪದೇ ಆ ಕಡೆ ಈ ಕಡೆ ಹೋದ್ರೆ ಚೆನ್ನಾಗಿರಲ್ಲ ಅಂತೇಳಿ ಮಂಜಣ್ಣ ಜೊತೆಯಲ್ಲಿ ಬಂದಿದ್ದೀವಿ, ಮಂಜಣ್ಣ ಜೊತೆಯಲ್ಲಿ ಇದ್ದೀವಿ, ಅಲ್ಲೇ ಇರೋಣ ಅಂತೇಳಿ. ಬಟ್ ಅದು ಒಂದು ಕಾರಣ ಏನಂದರೆ, ಯಾವುದೇ ದಿನಕ್ಕೂ ನಾವು ಪಕ್ಷದಲ್ಲಿ JDS ಅಲ್ಲಿ ಇರ್ತಕ್ಕಂಥವ್ರು ಒಂದು ದಿವಸ ಕೂಡ ಯಾವುದಾದ್ರೂ ಒಂದು ಪಕ್ಷಕ್ಕೆ ಒಂದು ಗ್ರಾಮ ಪಂಚಾಯತಿ ಮೆಂಬರ್ ಇರ್ಬೋದು, ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತಿ, ಯಾವುದೇ ಒಂದು ಗುರುತಿಸ್ಕೊಂಡಿರೋಂಥ ವ್ಯಕ್ತಿಯನ್ನು ಒಂದು ಸಂಘ-ಸಂಸ್ಥೆಗಳಿರ್ತಕ್ಕಂಥ ಕರೆದು ಡಯಾಸ್ ಮಾಡಿ ಸಿ ವಿ ಗೋಪಾಲ್ JDSನಿಂದ ಕಾಂಗ್ರೆಸ್ ಬಂದಿದ್ದಾರೆ ಅಂತ ಒಂದು ಯಾವತ್ತೂ ಕೂಡ ನನಗೆ ಒಂದು ಶಾಲ್ವೆ ಹಾಕಿಲ್ಲ. ನಾವು ಕೂಡ ನೋಡಿದ್ರೆ ಯಾವತ್ತಾದರೂ ನೋಡಿಲ್ಲ. ಅವ್ರ ಜೊತೆಯಲ್ಲೇ ಇದ್ದೀವಿ. ಮತ್ತೆ ಮಂಜಣ್ಣನ ಗೆದ್ದರು, ಮತ್ತೆ ಆದ್ನಾಡಪ್ಪ ಕಾರಣಕ್ಕೆ ಸೋತರು. ತದನಂತರ ಸರ್ಕಾರ ಬಂದಾಗ ಮಂಜಣ್ಣ ಹೇಳಿದೆ, ನಿಮ್ಗೆ ತೊಂದರೆ ಆಗಿದೆ, ನಿಮ್ಗೆ ಯಾವುದಾದ್ರೂ ಒಂದು ಗೌರ್ಮೆಂಟ್ ಸ್ಟೇಟ್ ನಾಮಿನಿ ಕೊಡ್ತೀವಿ ಅಂತ ಹೇಳಿದ್ರು. ನಿಮ್ಮ ಇಷ್ಟಾನ ಅಂತ ಹೇಳಿದ್ರು. ಅದು ಕಾರಣ ಅಲ್ಲ. ಮತ್ತೆ ಇಲ್ಲಿ ಡಿಸ್ಟ್ರಿಕ್ಟ್ ಕಮಿಟಿನೂ ಆಗಿಲ್ಲ. 3 ವರ್ಷ ಆಗ್ತದೆ ಸರ್ಕಾರ ಬಂದು, ಯಾವುದೇ ನಾಮಿನಿ ಕೂಡ ಇಲ್ಲ. ನಾವು ಸರ್ಕಾರದ ಇವಾಗ ಕಾಂಗ್ರೆಸ್ಸಲ್ಲಿ ನಮ್ಮ ಆದ್ನಾಡಪ್ಪ ಸುರ್ಕಾಗಿ ಕೆಲಸ ಮಾಡ್ತಾ ಇದ್ದಾರೆ. ಆದರೆ ಡಯಾಸ್ ಇಲ್ಲ ಅಲ್ಲಿ. ಒಂದು ವೇದಿಕೆ ಅನ್ನೋದ್ರಿದ್ರೆ ಅದು ವೇದಿಕೆಯಲ್ಲಿ ನಾವು ಆಲಂಗೂರು ಶ್ರೀನಿವಾಸ್ ಗೌಡರು ಮತ್ತು ಕೊತ್ತೂರು ಮಂಜಣ್ಣ ಅವರು ಕೂಡ MLA ಇದ್ದಾಗ ಕೂಡ ಒಂದು ವೇದಿಕೆ ಅಂದರೆ ಎಲ್ಲ ಕೋಮಿನವರು ಎಲ್ಲ ಜಾತಿಯವರು ಬಿಡ್ತಾ ಇದ್ರು. ಇಷ್ಟಾನುಸಾರ ವೇದಿಕೆ ಇರ್ತದೆ. ಆಮೇಲೆ ನಮ್ಮದು ಯಾವತ್ತೂ ಕೂಡ ನಿಷ್ಪಕ್ಷಪಾತವಾಗಿ ನೀವು ಬನ್ನಿ ಇರಬೇಕು ಅಂತ ನಮ್ಮನ್ನು ಕೇಳಲಿಲ್ಲ. ಯಾವುದೋ ಕಟಾವಟ್ಗಳು ಅವಳಿ ಇಲ್ಲಿ ಕಂಪ್ಲೀಟ್ ನಾವು ಲೀಡರ್ಸು ಅಂತ ಹಾಕೊಂಡಿಲ್ಲ. ಇಲ್ಲಿ ಬಂದಮೇಲೆ ನಾವು ಲೀಡರ್ಸು ಅನ್ನೋದೇ ಮರೆತು ಬಿಟ್ಟಿದ್ದಾರೆ ನಮ್ಮ ಕಾಂಗ್ರೆಸ್ ಅವರು. ಲೀಡರ್ಸ್ ನಮ್ಮ ಒಳ್ಳೆ ಲೀಡ್ರಪ್ಪ, ನಮ್ಮ ತಾಲೂಕ್ ಪಂಚಾಯತ್ ಎಕ್ಸ್-ಪ್ರೆಸಿಡೆಂಟು, MLA ಕ್ಯಾಂಡಿಡೇಟು, ಅವ್ರಿಗೇನು ಗೌರವ ಕೊಡಬೇಕು ಅಂತ ಇಲ್ಲ. ಅದ್ರ ಜೊತೆಗೆ ಆಯಿತು, ಹಂಗೆ ಕೂಡ ನಾವು ಕೆಲಸ ಮಾಡ್ಕೊಂಡು ಬರ್ತಾ ಇದೀವಿ. ಎಲ್ಲೋ ಒಂದು ಕಡೆ ಎಲ್ಲ ಪಕ್ಷದವ್ರಿಗೆ ನಿಷ್ಠಾವಂತರನ್ನ ಬಿಟ್ಟು ಹೋಗ್ತಾ ಇದ್ದಾರೆ. ಇವತ್ತು ಏನೇನೋ ಎಲಿಮೆಂಟ್ ಕೊಡ್ತೀವಿ, ಸೀರೆಗಳು ಕೊಡ್ತೀವಿ ಅಂದರೆ ಎಲ್ಲರೂ ಬರ್ತಾರೆ, ಎಲ್ಲರೂ ತಗೊಂಡು ಹೋಗ್ತಾರೆ. ಎಲ್ಲ ಪಕ್ಷದವರು ತಗೊಂಡು ಹೋಗ್ತಾರೆ ಎಲಿಮೆಂಟು. ಆ ಎಲಿಮೆಂಟು ತಗೊಂಡು ಹೋದ್ರ ಪಕ್ಷದಲ್ಲಿರ್ತಕ್ಕಂಥವ್ರು ಯಾರು ಓದ್ಕೊಳ್ತಕ್ಕಂಥವ್ರಿಗೂ ಮದುವೆ ಇರ್ಬೋದು, ಒಂದು ಹಾಸ್ಪಿಟಲ್ಗೆ ಸಹಾಯ ಮಾಡೋದು ನೆನೆಸ್ಕೊಳ್ತಾರೆ. ಒಬ್ಬನ್ನ ಎಲ್ಲಾದರೂ ಒಂದು ಕ್ಷೇತ್ರದಲ್ಲಿ ಒಂದು ಪ್ರಾಣ ಉಳಿಸಿದ್ದಾರೆ ಅಂತ ಹೇಳಿದ್ರೆ ಇಡೀ ರಾಜ್ಯಕ್ಕೆ ಅರಳ್ಕೊಳ್ತದೆ. ಅದು ಸೀರೆ ತಗೊಳ್ತಾರೆ, ಹೆಲ್ಮೆಟ್ ತಗೊಂಡು 3 ದಿವಸಕ್ಕೆ 4 ದಿವಸ ಮುರಿದೋಗ್ತಾರೆ. ನಾನು ಕೇಳಿದೆ, ನೋಡಪ್ಪ ಈ ಕಾಂಗ್ರೆಸ್ ಕಚೇರಿ ಮಾಡಿದಿರಿ, ಅದು ಬಾಲಾಜಿ ಭವನ ಹತ್ರ ಮಾಡ್ತೀರಿ, ಬಡವ್ರು ಬರೋಕ್ಕಾಗಲ್ಲ, ಅಲ್ಲಿ ಗಾಡಿಯಲ್ಲಿ ಬಂದರೆ ರೋಡಲ್ಲಿ ಕ್ರಾಸ್ ಆದರೆ ಆಕ್ಸಿಡೆಂಟ್ಲಾಗ್ತದೆ, ಟೌನಲ್ಲಿ ಎಲ್ಲಾದರೂ ಮಾಡಬೇಕು ಅಂತ ಹೇಳಿದ್ರು. ಅದು ನಮ್ಮ ಮಾತಿಗೆ ಬೆಲೆ ಕೊಟ್ಟಿಲ್ಲ. ಇಂತಹ ವಿಡಿಯೋಗಳು ನೋಡಬೇಕಾದ್ರೆ ಐಡಿಯಾ ನ್ಯೂಸ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಕ್ಯಾಮರಾಮನ್ ಗೌತಮ್ ಜೊತೆ ಐಡಿಯಾ ಮಂಜು, ಐಡಿಯಾ ನ್ಯೂಸ್ ಮುಳುಬಾಗಿಲು.